ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತು ನಾನು ಬಾಳೆಹಣ್ಣಿನ ಮುಳ್ಕ ಅಥವಾ ಬಾಳೆಹಣ್ಣಿನ ಸುಟ್ಟವು ಅಂತ ಕೂಡ ಕರೀತಾರೆ, ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಳೆಹಣ್ಣು ತಂದಿದ್ದು ಜಾಸ್ತಿ ಇತ್ತ ನೋಡ್ತಾ ಇರ್ಬೋದು, ಇಲ್ಲಿ ಬ್ಲ್ಯಾಕ್ ಆಗ್ತಾ ಇದೆ. ಸೊ ಅದನ್ನು ಬಾಳೆಹಣ್ಣಿನ ಮುಳ್ಕನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಪುಟ್ಟದಾಗಿ ಮಾಡಿಕೊಂಡ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ. ಇಲ್ಲಿ ಇನ್ನೊಂದು ಅಡುಗೆ ಎಲ್ಲ ಕೂಡ ಆಗಿದೆ, ಕುಕ್ಕರ್ ಇಟ್ಟಿದ್ದೀನಿ ರೈಸ್ ಕೂಡ ಆಯಿತು, ಹಾಗೆ ಸಾಂಬಾರು ಕೂಡ ಎಲ್ಲ ಮಾಡಿದ್ದಾಯಿತು. ಇವಾಗ ಬಾಳೆಹಣ್ಣಿನ ಮುಳ್ಕನ ಮಾಡೋಣ ಅಂತ ಅಂದ್ಕೊಂಡಿನಿ. ಹೇಗೆ ಮಾಡ್ತೀನಿ ಏನು ಅನ್ನೋದನ್ನು ತೋರಿಸ್ತೀನಿ. 4 hours ಬ್ಯಾಕ್ ನಾನು ಒಂದು 1/4 kg ಆಗುವಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇವಾಗ ಅದು ಚೆನ್ನಾಗಿ ನೆಂದಿದೆ. ನೋಡೋಣ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ. ಓಕೆ ಗೈಸ್, ನಾನಿಲ್ಲಿ ಒಂದು 1/4 kg ಆಗುವಷ್ಟು ಅಕ್ಕಿನ ನೆನೆ ಹಾಕಿದ್ದೆ. 4 hours ಇದನ್ನು ನಾನು ನೆನೆಸ್ಕೊಂಡಿದ್ದೀನಿ. ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ ಅಕ್ಕಿನ ನಾನು ತಗೊಂಡಿರೋದು. ಇವಾಗ ಇದನ್ನು ಒಂದು 4 times ಕ್ಲೀನಾಗಿ ತೊಳ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 5 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ಪಚ್ಚ ಬಾಳೆಹಣ್ಣು ನಾನು ತೊಗೊಂಡಿರೋದು. ನೀವು ಯಾವುದೇ ಬಾಳೆಹಣ್ಣಲ್ಲೂ ಕೂಡ ಮಾಡ್ಕೋಬೋದು. ಇದನ್ನು ನಾನು ಕೈಯಲ್ಲೇ ಕಟ್ ಮಾಡ್ಕೊಂಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ. ನಾನು 1/4 kg ಆಗುವಷ್ಟು ಅಕ್ಕಿಗೆ ಒಂದು 5 ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಅದು ಮೆತ್ತಗಾಗಿಬಿಡತ್ತೆ, ಮುಳ್ಕ ಅಷ್ಟು ಚೆನ್ನಾಗಿ ಬರಲ್ಲ, ಫುಲ್ ಮೆತ್ತಗಾಗಿಬಿಡತ್ತೆ. ಸೊ ಒಂದು 1/4 kg ಆಗುವಷ್ಟು ಅಕ್ಕಿಗೆ ಒಂದು 4-5 ಬಾಳೆಹಣ್ಣು ಸಾಕಾಗತ್ತೆ, ದೊಡ್ಡದಾಗಿರೋ ಬಾಳೆಹಣ್ಣು ಆಗಿರೋದ್ರಿಂದ. ಹಾಗೆ ಇಲ್ಲಿ ನಾನು ಹಿಟ್ಟನ್ನು ಇವಾಗ ರುಬ್ಕೊಂಡಿದ್ದಾಯಿತು. ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಸಪ್ರೇಟಾಗಿ ಸ್ವಲ್ಪ ಹಿಟ್ಟನ್ನು ಕೂಡ ಎತ್ತು ಇಟ್ಕೋತಾ ಇದ್ದೀನಿ. ಅದು ಯಾಕೆ ಅನ್ನೋದನ್ನು ಹೇಳ್ತೀನಿ. ನಾನು ಇಲ್ಲಿ ಪಾತ್ರೆಗೆ ಇರುವಂಥ ಹಿಟ್ಟನ್ನು ಕೂಡ ನೀಟಾಗಿ ತೆಗೆದು ಹಾಕೋತೀನಿ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಓಕೆ ಗೈಸ್, ಇದನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನಿಲ್ಲಿ ಇನ್ನೊಂದು ಕಡಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಈ ಗ್ಲಾಸಲ್ಲಿ 3/4 ಭಾಗದಷ್ಟು ಬೆಲ್ಲನ ತಗೋತಾ ಇದ್ದೀನಿ. ನಾನು ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿದ್ದೆ. ಅದೇ ಗ್ಲಾಸಲ್ಲಿ 3/4 ಭಾಗದಷ್ಟು ಬೆಲ್ಲನ ತಗೋತಾ ಇದ್ದೀನಿ. ನೀವು ಫುಲ್ ಬೇಕಂದ್ರೆ ಫುಲ್ ತೊಗೋಬೋದು, ಫುಲ್ 1 ಗ್ಲಾಸ್ ಕೂಡ ಬೆಲ್ಲ ತೊಗೋಬೋದು. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬೆಲ್ಲ ಕೂಡ ತೊಗೋಬೋದು. ಸ್ವೀಟು ಸಮನಾಗಿರುತ್ತೆ, ಸರಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಇರಲಿ ಅಂತ ಸ್ವೀಟು 3/4 ಭಾಗದಷ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 3/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಪಾಕ ಎಲ್ಲ ಏನು ಬರೋದು ಬೇಡ. ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಬಿಸಿ ಮಾಡ್ಕೋತೀನಿ ಅಷ್ಟೇ. ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲನ ಕರಗಿಸ್ಕೋಬೇಕಷ್ಟೆ. ಬೆಲ್ಲ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಓಕೆ ಗೈಸ್, ಇವಾಗ ಇದು ಬೆಲ್ಲ ಎಲ್ಲ ಕರಗಿದೆ, ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಇಲ್ಲಿ ವೈಟಾಗಿ ಕಾಣಿಸ್ತಾ ಇದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು, ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇಟ್ಕೊಂಡಿರುವಂಥ ಹಿಟ್ಟನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಹಾಕೋಬೇಕು. ಸ್ವಲ್ಪ ಗಂಟು ಆಗುತ್ತೆ, ಗಂಟು ಆದರೂ ಕೂಡ ಏನು ತೊಂದರೆ ಇಲ್ಲ. ನಾನು ಒಂದು ಕೈಯಲ್ಲಿ ತಿರ್ಸ್ಕೊತಾ ಇನ್ನೊಂದು ಕೈಯಲ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈ ಥರ ಹಿಟ್ಟನ್ನು ಹಾಕೋಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೆಸ್ಟು. ಯಾಕೆ ಅಂದರೆ ಬೇಗ ಗಟ್ಟಿಯಾಗಿಬಿಡತ್ತೆ ಹಿಟ್ಟು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಉಂಡೆ ಥರ ಆಗಿಬಿಡತ್ತಲ್ವ ಬೇಗ. ಸ್ವಲ್ಪ ಉಂಡೆ ಆದರೂ ಏನೂ ಪರವಾಗಿಲ್ಲ, ಅದನ್ನು ಆಮೇಲೆ ಗಂಟನ್ನು ಸ್ವಲ್ಪ ಬಿಡಿಸ್ಕೋಬೋದು. ಇವಾಗ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ನೋಡ್ತಾ ಇರ್ಬೋದು, ಇವಾಗಲೇ ಸ್ವಲ್ಪ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ನೋಡೋಕ್ಕೆ ಮಾತ್ರ ಜಾಸ್ತಿ ಟೈಮ್ ತೊಗೊಳತ್ತೆ ಅಂತ ಅನಿಸುತ್ತೆ. ಜಾಸ್ತಿ ಟೈಮ್ ಏನೂ ತೊಗೊಳ್ಳಲ್ಲ. ಅಕ್ಕಿ ನೆನ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಷ್ಟೇ. ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಹಿಟ್ಟನ್ನು ಒಂದು 3-4 ನಿಮಿಷದವರೆಗೂ ಬಿಸಿ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಪಾಕ ಎಲ್ಲ ಏನೂ ತರಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು, ಹಿಟ್ಟು ಗಟ್ಟಿ ಆಗ್ತಾಯಿದೆ. ಈ ಥರ ಕೈ ಬಿಡದೆ ಒಂದು 3-4 ನಿಮಿಷದವರೆಗೂ ಇದನ್ನು ತಿರ್ಸ್ಕೋಬೇಕಾಗತ್ತೆ. ತಡ ಹಿಡಿದ್ಬಿಡತ್ತೆ ಕೈ ಬಿಟ್ಟರೆ, ಅದಕ್ಕೋಸ್ಕರ ಈ ಥರ ತಿರ್ಸ್ತಾನೆ ಇರಬೇಕು. ನೋಡ್ತಾ ಇರ್ಬೋದು ಎಷ್ಟು ಬೇಗ ಗಟ್ಟಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಹಳ್ಳಿಗಳಲ್ಲಿ ಈ ಥರ ತಿಂಡಿಗಳನ್ನು ಜಾಸ್ತಿ ಮಾಡ್ತಾರೆ. ಬಾಳೆಹಣ್ಣಾಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಸೇಮ್ ಇದೇ ಮೆಥಡಲ್ಲಿ ಕೂಡ ಬೇರೆ ತಿಂಡಿನೂ ಕೂಡ ಮಾಡ್ತಾರೆ.
ಹಬ್ಬಗಳಲ್ಲಿ ನಾವು ಯಾವಾಗಲೂ ಒಂದೇ ಥರ ಕಜ್ಜಾಯನ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಓಕೆ ಗೈಸ್, ಇದು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು. ಒಂದು 3-4 ಟೈಮ್ಸಲ್ಲೆಲ್ಲ ಫುಲ್ ಗಟ್ಟಿಯಾಗಿ ಬಿಡುತ್ತೆ. ನೋಡ್ತಾ ಇರ್ಬೋದು ತಳ ಎಲ್ಲ ಬಿಟ್ಕೋತಾ ಇದೆ. ನಾವು ಸಾಮಾನ್ಯವಾಗಿ ಉದ್ದಿನ ವಡೆಯನ್ನು ಮಾಡೋಕ್ಕೆ ಯಾವ ಥರ ದಪ್ಪ ಹಿಟ್ಟು ಇಟ್ಕೊಂಡಿರ್ತೀವಲ್ವ, ಅಷ್ಟೇ ಇದ್ದರೆ ಸಾಕಾಗತ್ತೆ. ಅದೇ ಥರ ದಪ್ಪ ಇದ್ದರೆ ಸಾಕಾಗತ್ತೆ. ಮತ್ತು ಜಾಸ್ತಿ ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಮುಳ್ಕ ಏನಾಗಿಬಿಡತ್ತೆ, ಫುಲ್ ಗಟ್ಟಿಯಾಗಿಬಿಡತ್ತೆ, ನಾರು ಥರ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಬರಲ್ಲ ತಿನ್ನೋಕ್ಕೆ. ಇವಾಗ ಇಷ್ಟ ಆದರೆ ಸಾಕು. ನೋಡ್ತಾ ಇರ್ಬೋದು ತಳನೆಲ್ಲ ಬಿಟ್ಕೋತಾ ಇದೆ ಹಿಟ್ಟು. ಇಷ್ಟ ಆದರೆ ಇದು ಹಿಟ್ಟು ರೆಡಿಯಾಗಿದೆ. ಮತ್ತು ಜಾಸ್ತಿ ಕಾಯಿಸ್ಕೊಳಕ್ಕೆ ಹೋಗೋದೇನು ಬೇಡ. ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ತೆಗೆದಿಟ್ಟಿದ್ನಲ್ವ ಹಿಟ್ಟನ್ನು, ಇವಾಗ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ ಹಿಟ್ಟು. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿರುವಂಥ ಹಸಿ ಹಿಟ್ಟನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಹಸಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮುಳ್ಕ ಏನಾಗುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ, ಸ್ಮೂತಾಗಿ ಫ್ಲಫಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟು ಹಿಟ್ಟನ್ನು ಕಾಯಿಸ್ಕೊಂಡ್ಬಿಟ್ಟು ಮುಳ್ಕನ ಮಾಡೋದ್ರಿಂದ ಮುಳ್ಕ ಏನಾಗುತ್ತೆ, ಗಟ್ಟಿಯಾಗಿಬಿಡತ್ತೆ. ಈ ರೀತಿ ಅಕ್ಕಿನ ನೆನೆ ಹಾಕಿಬಿಟ್ಟು ಮಾಡ್ತೀವಲ್ವ, ಅದೇ ಈ ಥರ ಮಾಡಿದರೆ ಮುಳ್ಕ ಏನಾಗುತ್ತೆ, ಹಸಿ ಹಿಟ್ಟನ್ನು ಸೇರಿಸ್ಕೊಳ್ದೆ ಹೋದರೆ ಗಟ್ಟಿಯಾಗಿಬಿಡುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಹಸಿ ಹಿಟ್ಟನ್ನು ತೆಗೆದುಬಿಟ್ಟು ಇಟ್ಕೊಂಡು ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಅರ್ಧ ಗಂಟೆಯವರೆಗೂ ತಣ್ಣಗಾಗೋಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಮುಳ್ಕನ ಮಾಡೋಕ್ಕೆ ಸರಿಯಾಗಿರುತ್ತೆ. ಓಕೆ ಗೈಸ್, ಇವಾಗ ಇದು ತಣ್ಣಗಾಗಿದೆ. ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಕರ್ಕೋಬೇಕಾಗತ್ತೆ. ಇಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮುಳ್ಕನ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾವು ಬೆಲ್ಲ ಹಾಕಿರ್ತೀವಲ್ವ ಮುಳ್ಕಕ್ಕೆ, ಹಿಟ್ಟಿಗೆ ಬೆಲ್ಲ ಹಾಕಿರ್ತೀವಿ, ಅದು ಸೀದೋಗಿಬಿಡತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಸೊ ಚಿಕ್ಕ ಉರಿಲಿ ಇಟ್ಕೊಂಡು ನಾವು ಮುಳ್ಕನ ನಿಧಾನವಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅಲ್ಲದೆ ಇದು ಬೆಲ್ಲ ಹಾಕಿರೋದ್ರಿಂದ ತಳ ಕೂಡ ಸ್ವಲ್ಪ ಹಿಡ್ಕೊಳತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ತಿರುವು ಹಾಕಬೇಕಾಗತ್ತೆ. ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಹಾಕೋತಾ ಇದ್ದೀನಿ. ನನಗೆ ಅಷ್ಟು ಶೇಪಲ್ಲಿ ಹಾಕೋಕ್ಕೆ ಬರಲ್ಲ, ರೌಂಡ್ ಶೇಪಲ್ಲಿ ಹಾಕೋಕ್ಕೆ ಬರಲ್ಲ. ನನಗೆ ಹೆಂಗೆ ಬರುತ್ತೋ ಆ ಥರ ನಾನು ಕೈಯಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಬೇಕಾದ್ರೆ ಕೈಗೆ ಸ್ವಲ್ಪ ನೀರನ್ನು ಕೊಡಬೇಕಾದ್ರೆ ತೆಗೆಸ್ಕೊಂಡು ಹಾಕೋಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ರೌಂಡ್ ಶೇಪಲ್ಲಿ ಬೇಕು ಅಂದರೂ ಕೂಡ ರೌಂಡಾಗಿ ಹಾಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ದೊಡ್ಡದಾಗಿ ಮುಳ್ಕನ ಹಾಕ್ಕೊಂಡ್ರೆ ಒಳಗಡೆಯಿಂದ ಹಿಟ್ಟು ಏನಾಗುತ್ತೆ, ಬೇಯೋದೇ ಇಲ್ಲ. ಹಿಟ್ಟು ಅದೇ ಥರ ಇರುತ್ತೆ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಕರ್ಕೊಂಡ್ರೆ ಏನಾಗುತ್ತೆ, ಇದು ಗಟ್ಟಿಯಾಗಿ ಬಿಡುತ್ತೆ, ನಾರು ಥರ ಆಗುತ್ತೆ. ಓಕೆ ಗೈಸ್, ಇವಾಗ ಇದು ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ. ನಾನು ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ. ತುಂಬಾ ಸ್ಮೂತಾಗಿ ಬಂದಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ಎಣ್ಣೆಯಲ್ಲಿ ಕರೆದಿರುವಂಥ ಪ್ಯಾಕೆಟ್ ಫುಡ್ಡನ್ನು ತಂದುಬಿಟ್ಟು ಮಕ್ಕಳಿಗೆ ಕೊಟ್ಟು ಅವ್ರ ಹೆಲ್ತ್ನ ಹಾಳು ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಫ್ರೆಶ್ ಆಗಿ ನಾವೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅವರಿಗೂ ಇಷ್ಟಪಟ್ಟು ತಿಂತಾರೆ ಅವರು ಕೂಡ, ಹಾಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಓಕೆ ಗೈಸ್, ಇದನ್ನು ಹಾಕಿದ ತಕ್ಷಣ ತಿರುವಕ್ಕೆ ಹೋಗೋದು ಬೇಡ. ಸ್ವಲ್ಪ ಟೈಮ್ ಆದಮೇಲೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಥರ ನಾನು ಚಿಕ್ಕ ಸ್ಪೂನ್ ತೊಗೊಂಡು ಇದನ್ನು ಮರ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ದೊಡ್ಡ ಸ್ಪೂನಲ್ಲಿ ಮರ್ಕೊಳ್ಳೋಕ್ಕೆ ಅಷ್ಟು ಬರಲ್ಲ. ಇದು ಚಿಕ್ಕ ಚಿಕ್ಕದಾಗಿರುತ್ತಲ್ವ, ಅದಕ್ಕೆ ಸ್ಪೂನ್ನ ಯೂಸ್ ಮಾಡಿಬಿಟ್ಟು ನಾನು ತೆಕ್ಕೋತಾ ಇದ್ದೀನಿ. ಓಕೆ ಗೈಸ್, ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿನ ಮುಳ್ಕ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ತುಂಬಾ ಸಾಫ್ಟಾಗಿ ಬಂದಿತ್ತು, ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು. ತುಂಬಾ ಸೂಪರಾಗಿತ್ತು ಅಂತ ಹೇಳ್ಬೋದು. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.